ಹಾಯ್ ಫ್ರೆಂಡ್ಸ್, ಯಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ, ಹೈಲಿ ಪಾಸಿಟಿವ್ ಆಗಿದ್ದೀನಿ. ಲಾಟ್ಸ್ ಆಫ್ ಲವ್ ಎಲ್ರಿಗೂ ಪ್ರೀತಿನ ಸ್ಪ್ರೆಡ್ ಮಾಡೋಣ ಅಂಡ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ. ಎಲ್ರು ಕೂಡ ಗ್ರಾಬ್ ಮಾಡ್ಕೊಳ್ಳಿ ಅಂಡ್ ನಮಗೂ ಕೂಡ ಪ್ರೀತಿನ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂಡ್ ಯಾರಿಗೆಲ್ಲ ನನ್ಗೆ ಗೊತ್ತಿಲ್ಲ, ಎಲ್ರಿಗೂ ಕೂಡ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ನಿಮ್ಮ ಲೈಫ್ ತುಂಬಾನೇ ಚೆನ್ನಾಗಿರ್ಲಿ, ಇಡೀ ದಿನ ಹೋಲ್ ಡೇ ಅಂತ ಹೇಳ್ತೀನಿ. ಹಾಗೇನೆ ಯಾರೆಲ್ಲ ಒಂದು ರಿಲೇಶನ್ಶಿಪ್ ಇಂದ ಮೂವ್ ಆನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಬಟ್ ಪದೇ ಅದೇ ಪರ್ಸನ್ ನಿಮ್ಮ ಲೈಫಿಗೆ ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಈ ವಿಡಿಯೋ ಬಂದ್ಬಿಟ್ಟು ನಿಮ್ಗೋಸ್ಕರ. ಈ ರಿಲೇಶನ್ಶಿಪ್ ಅನ್ನೋದು ಈಗ ನಾನೇ ಯಾರ್ದೋ ಒಂದು ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅಥವಾ ನನ್ನ ಜೊತೆ ಯಾರೋ ಒಬ್ರು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಅದು ಒಂದೇ ರಿಲೇಶನ್ಶಿಪ್ ಆಗಿರಲ್ಲ. ಈಗ ತಂದೆ ಮತ್ತೆ ಮಕ್ಕಳು ರಿಲೇಶನ್ಶಿಪ್ ಇರ್ಬೋದು, ತಾಯಿ ಮಕ್ಕಳ ರಿಲೇಶನ್ಶಿಪ್ ಇರ್ಬೋದು, ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇರ್ಬೋದು, ಎನಿ ರಿಲೇಶನ್ಶಿಪ್, ಅಥವಾ ಸಮ್ಟೈಮ್ಸ್ ಆ ಪರ್ಸನ್ ಡೆತ್ ಆಗಿರ್ಬೋದು. ಅಂತ ಟೈಮಲ್ಲಿ ಕೂಡ ಇದು ವರ್ಕ್ ಆಗುವಂತಹ ಒಂದು ಹೀಲಿಂಗ್ ಪ್ರೋಸೆಸ್ ಆಗಿರುತ್ತೆ. ಸೊ ಟೋಟಲಿ ಹೇಳ್ಬೇಕು ಅಂತಂದ್ರೆ ನಾವು ಒಂದು ಪರ್ಸನ್ ಇಂದ ಮೂವ್ ಆನ್ ಆಗ್ಬೇಕಾಗಿರುತ್ತೆ, ಬಟ್ ನಮ್ಮ ಹಾರ್ಟ್, ನಮ್ಮ ಮನ್ಸು ಏನಿದೆ ಅಲ್ವಾ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಬಟ್ ನಾವ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಈ ಹೀಲಿಂಗ್ ನಾವು ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಬಾಡಿ, ಮೈಂಡ್, ಸೋಲ್ ಎಲ್ಲಾನು ಕೂಡ ಏನಾಗತ್ತೆ ಅಂತ ಅಂದ್ರೆ ಅನ್ಹೆಲ್ದಿ ಆಗತ್ತೆ. ಸೊ ಎಲ್ಲಾನು ಕೂಡ ನೆಗೆಟಿವ್ ಆಗತ್ತೆ. ಸೊ ರಿಲೀಸ್ ಆಗಬಾರ್ದಿರುವಂತಹ ಹಾರ್ಮೋನ್ಸ್ ರಿಲೀಸ್ ಆಗಿ ಬೇಡದೇ ಇರುವಂತಹ ಲಾಟ್ಸ್ ಆಫ್ ಇಶ್ಯೂಸ್, ಹೆಲ್ತ್, ಮೆಂಟಲ್, ಫಿಸಿಕಲ್, ಎಲ್ಲಾ ತರ ಸ್ಪಿರಿಚುವಲ್ ಲೆವೆಲ್ ಅಲ್ಲೂ ಇರ್ಬೋದು, ಸೋಲ್ ಲೆವೆಲ್ ಅಲ್ಲೂ ಇರ್ಬೋದು, ಎಲ್ಲಾ ತರದಲ್ಲೂ ನಮಗೆ ಏನಾಗುತ್ತೆ ಅಂತ ಅಂದ್ರೆ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ಸೊ ಹೇಗೆ ಮಾಡೋದು ಈ ಒಂದು ಹೀಲಿಂಗ್ ರಿಚುವಲ್ಸ್ ನ ಅಂತ ನೋಡೋಣ. ಫಸ್ಟ್ ರಿಚುವಲ್ಸ್ ನ ಮಾಡೋಕ್ಕಿಂತ ಮುಂಚೆ ಟೇಕ್ ಅ ಡೀಪ್ ಬ್ರೆತ್ ಇನ್ and let it go. Again, take a deep breath in and let it go. Breath na ತಗೊಳ್ಳಿ, ಅದು ಹೋಗೋದಕ್ಕೆ ಬಿಡಿ. ಬ್ರೆತ್ ನ ತಗೊಳ್ಳಿ, ಅದು ಹೋಗೋದಕ್ಕೆ ಬಿಡಿ. ಹಾಗೇನೆ ನೀವು ಯಾವ ಪರ್ಸನ್ ಇಂದ ಮೂವ್ ಆನ್ ಆಗ್ಬೇಕಾಗಿದ್ದೀರಾ, ಅವರು ಅಟ್ ಪ್ರೆಸೆಂಟ್ ಇಲ್ಲದೆ ಇರ್ಲಿ, ಜಸ್ಟ್ ನಿಮ್ಮ ಕಣ್ಣ ಮುಚ್ಕೊಂಡು ನಿಮ್ಮ ಎದುರುಗಡೆ ಅವ್ರನ್ನ ನೀವು ಫೀಲ್ ಮಾಡ್ಕೊಳ್ಳಿ. ಓಕೆ, ಫೀಲ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ನಿಮ್ಗೆ ಏನೇನು ಕಣ್ಣೆದುರುಗಡೆ ಬರುತ್ತೆ, ಅವ್ರ ಜೊತೆ ಕಳೆದಿರೋಂಥ ಖುಷಿ ಮೂಮೆಂಟ್ಸ್ ಇರ್ಬೋದು, ಅಥವಾ ಬ್ಯಾಡ್ ಮೆಮೊರೀಸ್ ಇರ್ಬೋದು, ಎಂಜಾಯ್ಮೆಂಟ್ ಇರ್ಬೋದು, ಇನ್ ಏನೇನೋ ನಿಮ್ ರಿಲೇಶನ್ಶಿಪ್ ಹೇಗೆ ಸ್ಟಾರ್ಟ್ ಆಯ್ತು, ಸೊ ಅವ್ರು ನಿಮ್ಗೆ ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ರು, ಯಾವ ತರ ನಗಿಸ್ತಾ ಇದ್ರು, ಅಥವಾ ನೀವ್ ಯಾವ ತರ ನಗಿಸ್ತಾ ಇದ್ರಿ, ಏನೇನ್ ಬರುತ್ತೋ ಎಲ್ಲ, ಏನ್ ಹರ್ಟ್ ಮಾಡ್ತಾ ಇದ್ರು, ಅಥವಾ ಎನಿಥಿಂಗ್ ಎಲ್ಲದನ್ನ ಕೂಡ ಇಮ್ಯಾಜಿನ್ ಮಾಡಿ. ಯಾವ್ದನ್ನ ಕೂಡ ಹೋಲ್ಡ್ ಮಾಡ್ಬಿಡಿ, ಯಾವ್ದನ್ನ ಕೂಡ ಸಿಟ್ಟಿಂದ ನೋಡ್ಬಿಡಿ, ಯಾವ್ದನ್ನು ಜಸ್ಟ್ ಅಬ್ಸರ್ವ್. ಅದ್ ನಿಮ್ ಸಂಬಂಧನೇ ಇಲ್ಲದೆ ಇರೋ ಮೂವಿನ ನೋಡ್ಬೇಕಾದ್ರೆ ಹೇಗೆ ಅಬ್ಸರ್ವ್ ಮಾಡ್ತೀರಾ ಅಲ್ವಾ, ಲೈಕ್ ದಟ್, ಜಸ್ಟ್ ಅಬ್ಸರ್ವ್. ನಿಮ್ಮ ಎದುರುಗಡೆ ಆ ಪರ್ಸನ್ ಇದ್ದಾರೆ ಅಂಡ್ ಏನೇನ್ ನಿಮ್ ಥಾಟ್ ಬರುತ್ತೆ ಎಲ್ಲಾನು ಅಬ್ಸರ್ವ್ ಮಾಡ್ತೀರಾ. ಅಂಡ್ ಅಬ್ಸರ್ವ್ ಮಾಡ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಪ್ರೀತಿಯಿಂದ ಅದೆಲ್ಲದನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದೀರಾ. ಇಲ್ಲಿ ಯಾವುದೇ ಆಂಗರ್ ವರ್ಕ್ ಆಗೋದಿಲ್ಲ, ಯಾವುದೇ ಈಗೋ ವರ್ಕ್ ಆಗೋದಿಲ್ಲ, ಅಥವಾ ಯಾವುದೇ ರೀತಿಯ ಸೆಂಟಿಮೆಂಟ್ಗಳು ಇಲ್ಲಿ ವರ್ಕ್ ಆಗೋದಿಲ್ಲ. ಜಸ್ಟ್ ಏನ್ ಮಾಡ್ತೀರಾ, ನಿಮ್ಮ ಅದೇನೇನ್ ನಿಮ್ ಕಣ್ಣೆದುರುಗಡೆ ಬರ್ತಾ ಇದೆ ಅದೆಲ್ಲ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ನೀವು ಅದನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ಹಾಗೇನೆ ಕಣ್ಮುಚ್ಕೊಂಡು ಇನ್ನೊಂದನ್ನ ಕನೆಕ್ಟ್ ಮಾಡ್ತಾ ಇದ್ದೀರಾ. ಸೊ ನಾವು ಒಂದು ಪರ್ಸನ್ ಜೊತೆ ಇದೀವಿ ಅಂತಂದಾಗ ನಮ್ಮ ಮತ್ತೆ ಅವರ ಒಂದು ಕಾರ್ಡ್ ಕನೆಕ್ಟ್ ಆಗಿರುತ್ತೆ. ಸೊ ಆ ಕಾರ್ಡ್ ನ ಈಗ ನಾವು ರಿಲೀಸ್ ಮಾಡ್ಬೇಕು. ಹೇಗೆ ಅಂತಂದ್ರೆ ಎರಡು ಕಾರ್ಡ್ ಈ ತರ ಕನೆಕ್ಟ್ ಆಗಿದೆ. ಸೊ ಕಣ್ ಮುಚ್ಕೊಂಡು ಅನ್ಕೊಳ್ತೀರಾ, ಈ ಕಾರ್ಡ್ ಏನಿದೆ ನಮ್ಗೆ ಇಷ್ಟ ಇಲ್ವೋ, ನಾವ್ ಇದನ್ನ ಫೋರ್ಸ್ಫುಲಿ ಕಟ್ ಮಾಡ್ತಾ ಇಲ್ಲ, ಫೋರ್ಸ್ಫುಲಿ ಹರಿದಾಗ್ತಾ ಇಲ್ಲ, ಬಟ್ ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸಿಂದ ಪ್ರೀತಿಯಿಂದ ಅದು ಡಿಸಾಲ್ವ್ ಆಗೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ತಾ ಇದ್ವಿ. ಸೊ ಡಿಸಾಲ್ವ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಡ್ ಕಟ್ ಏನಾಗ್ತಾ ಇದೆ, ಡಿಸಾಲ್ವ್ ಆಗಿ ಹೋಗ್ತಾ ಇದೆ. ಕಟ್ಟು ಕೂಡ ಮಾಡ್ತಾ ಇಲ್ಲ, ಹರಿದು ಕೂಡ ಹಾಕ್ತಾ ಇಲ್ಲ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ ಮನ್ಸಿಗೆ ಎಲ್ಲೋ ಒಂದ್ ಕಡೆ ನೋವು ಆಗೋದಿಲ್ಲ. ಸೊ ಈ ತರ ಮಾಡ್ತೀರಾ. ಅಂಡ್ ಮತ್ತೆ ನೀವು ಕಣ್ಣು ಮುಚ್ಕೊಂಡೆ ಅನ್ಕೊಂತೀರಾ, ನಾನು
ಯಾವುದೇ ಪರ್ಸನ್ ಅನ್ನ ಲೂಸ್ ಕಳ್ಕೊಳ್ತಾ ಇಲ್ಲ, ಬಟ್ ಅದ್ರ ಬದಲಿಗೆ ನಾನು ನನ್ನನ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಯಾಕೆಂತಂದ್ರೆ ಅವರಿಂದ ನಮ್ಗೆ ತುಂಬಾ ಹರ್ಟ್ ಆಗ್ತಾ ಇತ್ತು, ತುಂಬಾ ನೋವಾಗ್ತಾ ಇತ್ತು. ಒಳ್ಳೆಯವರೇ ಆಗಿದ್ರು ಈಗ ತೀರ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಆಗ ಅವ್ರ ನೆನಪಿಂದ ನಮಗೆ ಹರ್ಟ್ ಆಗೇ ಆಗತ್ತಲ್ವಾ. ಸೊ ನಾವು ಯಾವುದೇ ಪರ್ಸನ್ ಅನ್ನ ಕೂಡ ಇಲ್ಲಿ ಕಳ್ಕೊಳ್ತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಜಸ್ಟ್ ನಾವು ನಮ್ಮನ್ನ ಚೂಸ್ ಮಾಡ್ಕೋತಾ ಇದೀವಿ. ನಾವು ಹ್ಯಾಪಿ ಆಗಿರ್ಬೇಕು. ಸೊ ನಾವು ಹ್ಯಾಪಿ ಆಗಿರ್ಬೇಕು ಅಂತಂದ್ರೆ ಅದಕ್ಕೆ ನಾವೇ ರೀಸನ್ ಆಗಿರ್ಬೇಕು ಅಲ್ವಾ. ಸೊ ಇನ್ನೊಂದು ಪರ್ಸನ್ ಬಂದು ನಮ್ಮನ್ನ ಹ್ಯಾಪಿ ಆಗಿರ್ತಾರೆ ಅನ್ನೋದು ಖಂಡಿತ 100% ಸುಳ್ಳಾಗಿರುತ್ತೆ ಇದು. ಹಾಗಾಗಿ ನಾವು ನಮ್ಮನ್ನ ಚೂಸ್ ಮಾಡ್ಕೊಳ್ತಾ ಇದೀವಿ. ಅಂಡ್ ಅವರನ್ನ ಕೂಡ ನೀವು ಕ್ಷಮಿಸ್ತಾ ಇದ್ದೀರಾ, ಅಂಡ್ ಅವರನ್ನು ಕೂಡ ಪ್ರೀತಿಯಿಂದ ಕಳಿಸ್ತಾ ಇದ್ದೀರಾ. ಸೊ ನಿಮ್ಮನ್ನ ನೀವು ಚೂಸ್ ಮಾಡ್ಕೊಳ್ತಾ ಇದ್ದೀರಾ. ಈ ತರ ನೀವೊಂದು ಹೀಲಿಂಗ್ ಪ್ರೋಸೆಸ್ ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನೀವು ಓಪನ್ ಆಡ್ ಮಾಡ್ಬೋದು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು ಅಂಡ್ ಐ ಲವ್ ಯು ಅಂತ ಹೇಳ್ಬಿಟ್ಟು ಇದನ್ನ 21 ಡೇಸ್ ಈ ಪ್ರಾಕ್ಟೀಸ್ ನ ಜೊತೆಗೆ ಈ ಒಂದು ಓಪನ್ ಮಾಡ್ಬೇಕಾದ್ರೆ ಯಾವ ತರ ಇಮ್ಯಾಜಿನ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ಆಲ್ವೇಸ್ ಎಲ್ಲಾ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಸೊ ಇಷ್ಟು ದಿನ ನಾವೇನೋ ಒಂದು ಸಂಬಂಧದಲ್ಲಿ ಇದ್ವಿ, ಬಟ್ ಇದರಿಂದ ನನಗೆ ಹರ್ಟ್ ಆಗ್ತಾ ಇದೆ. ಸೊ ನಾನು ಈ ಸಂಬಂಧದಿಂದ ಮೂವ್ ಆನ್ ಆಗ್ತಾ ಇದ್ದೀನಿ. ಐ ಆಮ್ ಸಾರಿ ಇಷ್ಟ ಅನ್ಕೊಂಡ್ರು ಸಾಕಾಗತ್ತೆ. ಅಂಡ್ ಅವರು ಸಾರಿನ ಅಕ್ಸೆಪ್ಟ್ ಮಾಡ್ತಾ ಇದಾರೆ, ನೀವು ಅಕ್ಸೆಪ್ಟ್ ಮಾಡ್ತಾ ಇದಾರೆ. ಪ್ಲೀಸ್ ಫರ್ಗಿವ್ ಮೀ. ಸೊ ನಿಮ್ಮ ಸಾರಿನ ಅಕ್ಸೆಪ್ಟ್ ಮಾಡ್ಕೊಂಡು ಅವರು ನಿಮ್ಮನ್ನ ಫಾರ್ಗಿವ್ ಮಾಡ್ತಾ ಇದಾರೆ. ಓಕೆ, ಸೊ ಥ್ಯಾಂಕ್ ಯು. ಸಾರಿನ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಅಂಡ್ ನನ್ನ ಫರ್ಗಿವ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಅಂತ ಫೀಲ್ ಮಾಡ್ಕೊಳ್ಳಿ. ದೆನ್ ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ. ದೆನ್ ಐ ಲವ್ ಯು. ಸೊ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನೀವು ಪ್ರೀತಿ ಮಾಡ್ತಾ ಇದ್ದೀರಾ, ಇಡೀ ಪ್ರಪಂಚನೂ ಪ್ರೀತಿ ಮಾಡ್ತಾ ಇದೆ, ನಮ್ಮನ್ನು ಪ್ರೀತಿ ಮಾಡ್ತಾ ಇದೆ. ಈ ಹವಾಯನ್ ಪ್ರೇಯರ್ಗೂ ಥ್ಯಾಂಕ್ ಯು ಅಂಡ್ ಲವ್ ಯು, ಅಂಡ್ ಇಡೀ ಯೂನಿವರ್ಸ್ಗೆ ಥ್ಯಾಂಕ್ಸ್ ಅಂಡ್ ಲವ್ ಯು ಅಂತ ಹೇಳ್ಬಿಟ್ಟು ಫೀಲ್ ಆಗಿ. ಸೊ ಈ ತರ ಒಂದು ಹೀಲಿಂಗ್ ಜರ್ನಿನ ಮಾಡಿಕೊಂಡು ಆ ಒಂದು ಪರ್ಸನ್ ಇಂದ ನೀವು ಮೂವ್ ಆನ್ ಆಗಿ ಆಟೋಮ್ಯಾಟಿಕಲಿ ಹ್ಯಾಪಿಯಾಗೇನೆ ನೀವು ಮೂವ್ ಆನ್ ಆಗ್ತೀರಾ. ಮತ್ತೆ ಬೇಕು ಅನ್ನೋ ಒಂದು ಫೀಲಿಂಗ್ ಬರೋದಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ರಿಲೇಶನ್ಶಿಪ್ ಕೂಡ ಇದನ್ನ ಒಂದು ಸೋಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಯಾವಾಗ ಸೋಲ್ ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ, ಅದು ಹ್ಯಾಪಿ ರಿಲೇಶನ್ಶಿಪ್ ಇರ್ಬೋದು ಅಥವಾ ಲೆಸನ್ ಕಲಿಸೋ ರಿಲೇಶನ್ಶಿಪ್ ಇರ್ಬೋದು, ಅದು ಯಾವ್ದಾದ್ರೂ ರೀತಿಯಲ್ಲಿ ಎಂಡ್ ಆಗ್ಲೇಬೇಕು. ಸೊ ಎಂಡ್ ಆಗುವಂತಹ ಟೈಮಲ್ಲಿ ನಾವೇನಾದ್ರೂ ನೋವು ಇಟ್ಕೊಂಡ್ವಿ ಅಂದ್ರೆ ಅದು ಮತ್ತೆ ನಮ್ಮನ್ನ ಕಾಡ್ತಾನೆ ಇರುತ್ತೆ. ಹಾಗೆ ನಮ್ಗೆ ನೋವು ಕೊಡೋ ರಿಲೇಶನ್ಶಿಪ್ ನಾವು ಅಲ್ಲಿಗೆ ಎಂಡ್ ಮಾಡಿ ಮುಂದೆ ಹೋಗಿಲ್ಲ ಅಂತಂದ್ರೆ ನಾವು ಗ್ರೋ ಆಗೋದಿಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ಈ ಒಂದು ಸಿಂಪಲ್ ಹೀಲಿಂಗ್ ರಿಚುವಲ್ಸ್ ನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.